ಇವಳೆ ತಾಳಿ ಕಟ್ಟಿಸ್ಕೊಂಡು ಈಗ ಇವಳೆ ದೂರ್ ಕೊಡ್ತಾವಳೆ. ಹಿಡ್ಕೊಂಡ್ ವಾಗದೆ ಆದ್ರೆ ಮೊದ್ಲು ಇವಳನ್ನ ಇಟ್ಕೊಂಡ್ವಾಗಿ. ಅದನ್ನೆಲ್ಲ ಮಾಡ್ತಾ ಇರಕ್ಕೆ ಇವಾಗ ಟೈಮ್ ಇಲ್ಲ ರೀ. ಕಾನೂನು ಪ್ರಕಾರ ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ಕಾನೂನು ಪ್ರಕಾರ ಯಾವ್ದನ್ನು ಮಾಡಿ ಇವ್ರಿಗೆ ಅಭ್ಯಾಸ ಇಲ್ವಲ್ಲ ಸರ್. ಇಂಥ ಶಾಪ ನೀಡೋ ಪಾಪ ನಮ್ದೇನಿದೆ, ನೀ ಹೇಳು ನೀ ಕೇಳು ಇದು ನ್ಯಾಯವೇ? ನಂಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ ಕೊಡ್ಲಿಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಬನ್ನಿ 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 ಅಮ್ಮರೇ, ನಮಸ್ತೆ. ನಮಸ್ಕಾರ, ಕುಂತ್ಕೊಳ್ಳಿ. ಕಡೆಗೂ ನಾನ್ ನಿಮ್ತವ ಸಹಾಯ ಕೇಳೋಂತ ಪರಿಸ್ಥಿತಿ ಬಂದೇ ಬಂತು. ನನಗೆ ನಿಮ್ ಕಾನೂನು ಕ್ವಾಟು ಗೀಟು ಇದ್ರನಾಗೆಲ್ಲ ನಂಬಿಕೆ ಇಲ್ಲ. ಆದ್ರೂ ಹೇಳ್ತೀನಿ, ನೀವ್ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಆ ಪೊಲೀಸಪ್ಪ ನಮ್ ಕಂಟಿನ ಬಂದ್ಸಿ ಕರ್ಕೊಂಡ್ವಾಗ ಇನ್ ಅರ್ಧ ಗಂಟೆನಾಗೆ ನನ್ ಮಗ ನನ್ ಮನೆಯಾಗಿರ್ಬೇಕು. ನಾಳೆ ಅಷ್ಟೊತ್ತಿಗೆ ಆ ಪೊಲೀಸಪ್ಪ ಬೇರೆ ಊರ್ನಾಗಿರ್ಬೇಕು. ಅದ್ ಯೋಟೆ ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ನಮ್ ಕಂಟಿ ಜೈಲಿಗೆ ಹೋಗ್ಬಾರ್ದು. ಯೋಚನೆ ಮಾಡ್ಬಿಡಿ ಅಮ್ಮವ್ರೆ, ಆ ವಿಷಯ ನಮಗ್ ಬಿಡಿ, ನಾವು ನೋಡ್ಕೋತೀವಿ. ಆಯ್ತಾಯ್ತು, ಒಳ್ಳೆ ಈಗ್ಲೇ ಹೋಗಿ ಕಂಟಿನ ಬಿಡ್ಸ್ಕೊಂಡ್ ಬನ್ನಿ. ಒಳ್ಳೆ ಸರಿ ಅಮ್ಮವ್ರೆ. ಬರ ನಿಮ್ ಸಾಯಬ್ರ ತಲೆ ಮ್ಯಾಕ್ ಮಾತ್ರ ಏನಿಲ್ಲ ಅನ್ಕೊಂಡಿದ್ದೆ, ತಲೆ ಒಳಕು ಏನು ಇಲ್ವಲ್ರಯ್ಯ. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡಿ ಬಂದಿದ್ಯೆ? ಈ ವಿಷಯ ಬಂಗಾರಮ್ಮನವ್ರಿಗೆ ಏನಾರ ಗೊತ್ತಾದ್ರೆ ಯಪ್ಪ ಏನಾಯ್ತದೆ ಗೊತ್ತಾ? ಅವಳು ಮುಂದೆನೆ ಅವಳ ಮಗನ ಅರೆಸ್ಟ್ ಮಾಡಿದ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ಏನಂತ ಹೇಳಿ ನೋಡಿ. ಮತ್ತೆ ನೀವೆಲ್ಲ ಸೇರಿ ಮಾತಾಡಿ ಸಮಸ್ಯೆನ ಬಗೆಹರಿಸ್ಬೇಕು ಅಂತಿದ್ರೆ ಇವಳ ಸಮಸ್ಯೆನ 100 ಪಟ್ಟು ದಂಡದ್ ಮಾಡಿ ಬಂದವಳೆ. ಶುರು ಮಾಡಿದವ್ರು, ಅದಕ್ಕೆ ನಾನ್ ಶಿಕ್ಷೆ ಕೊಡಿಸ್ತಿದ್ದೀನಿ ಅಷ್ಟೇ. ಈ ಶಿಕ್ಷೆಲಿ ನಿಂದು ತೆಪ್ಪೈತೆ. ಆ ಹುಡುಗನ ನೀನು ಪಿರತಿ ಮಾಡಿದ್ದೆ ತಾನೆ? ಆ ತಪ್ಪಿಗೆ ಎಕ್ಸಾಮ್ ಬರ್ದೆ ನಾನು ಅನುಭವಿಸ್ತಿದ್ದೀನಲ್ಲವ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನ್ ಬೇಕು? ಅವ್ವ, ನಿನ್ ಮಾತನ್ನ ನಾನು ಮೀರಿಲ್ಲ. ಈ ತಾಳಿನ ತೆಗಿಬೇಡ ಅಂದೆ, ನಾನ್ ತೆಗ್ದಿಲ್ಲ. ಆದ್ರೆ ಇದು ನನ್ ಕುತ್ತಿಗೆಲಿರೋವರೆಗೂ ಆ ಅಮ್ಮ ಮಗಂಗೆ ನರ್ಕ ತೋರಿಸ್ತೀನಿ.
ಪುಟ್ಟಕ್ಕ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ಸಮಯದಾಗೆ ಪಂಚಾಯತಿ ಕರೆದ್ರೆ ಮುಂದೆ ದೊಡ್ಡ ಅನಾಹುತನೇ ಆಗ್ಬೋದು ಅಂತ ನನಗೆ ಅನಿಸ್ತೈತೆ. ಬಂಗಾರಮ್ಮ ಮಗನ್ನೇ ಅರೆಸ್ಟ್ ಮಾಡಿಸೋಳ, ಮುಂದೆ ಏನೇನಾಗ್ತದೋ. ಆ ಅಮ್ಮ ಸುಮ್ಮನೆ ಬಿಡ್ತಾಳ? ಪುಟ್ಟಕ್ಕ, ಸ್ನೇಹನ್ ಕೋಪ ತಣ್ಣಗಾಗ ಗಂಟ ಕಾದ್ರೆ ಸಮಸ್ಯೆ ದೊಡ್ಡದಾಗ್ತದೆ. ಮೊದಲು ಸ್ನೇಹಿತ ಮಾತಾಡಿ ಅವ್ರ ಜೊತೆ ಸಮಾಧಾನಕ್ಕೆ ಬರೋಕ್ ಕೇಳು. ಅವಳು ಈ ಮದುವೆನ ಒಪ್ಪಾಕಿಲ್ಲ ಅಂದ್ರೂ ಪರವಾಗಿಲ್ಲ ಪುಟ್ಟಕ್ಕ, ಆದ್ರೆ ಬಂಗಾರಮ್ಮಂತವ ದ್ವೇಷ ಕಟ್ಕೊಳ್ಳೋದು ಒಳ್ಳೇದಲ್ಲ ನೋಡ್ರೆ. ನಿಮ್ಮ ಮಗ ಒಳಗಡೆ ಫಿಟ್ ಆಗಿರೋದು ಯಾವುದೋ ಬಡ್ಡಿ ವ್ಯವಹಾರದಲ್ಲೋ ಕಳ್ಳತನ ಮಾಡಿನೋ ಇಂಥದ್ರಲ್ಲ. ಹುಡುಗಿ ವಿಚಾರಕ್ಕೆ. ಒಂದು ಹುಡುಗಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ದಾನೆ. ಫೋರ್ಸ್ಫುಲ್ ಮ್ಯಾರೇಜ್ ಅಂಡ್ ಫ್ರಾಡ್. ಏನ್ ಶಿಕ್ಷೆ ಗೊತ್ತಾ? ಕೇಳಿ ಇವ್ರನ್ನ. ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವ್ರಿರುತ್ತಂತೆ. ಇದನ್ನ ದೊಡ್ಡವರೇ ಹೇಳ್ಕೊಟ್ಟಿದ್ದು. ಆದ್ರೆ ನಿಮ್ಮ ಮಗ ದೊಡ್ಡವ್ರ ಮಾತು ಕೇಳ್ಬೇಕಲ್ಲ. ನೀನ್ ನನ್ನ ಮಗನ ಬಗ್ಗೆ ಏಳದ್ನ ಕೇಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಈ ಲಾರಿ ಕೊಡೋ ಕಾಜ್ಗ ತಗೊಂಡು ಮೊದ್ಲು ನನ್ನ ಮಗನ ಆಚೆ ಬಿಡು. ನೀವು ಒಂದು ಹೆಣ್ಣಾಗಿ ಈ ಮಾತು ಹೇಳ್ಬೋದಾ ಬಂಗಾರಮ್ಮನವ್ರೆ? ನನ್ನ ಮಗನ ಬುಡ್ಸಕ್ ಆಯ್ತದೋ ಇಲ್ವೋ? ನಿಮ್ಮ ನೋವನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಒಂದು ಸಜೆಷನ್ ಕೊಡ್ತೀನಿ. ನೀವೇನಾದ್ರೂ ಹಾಗೆ ಮಾಡಿದ್ರೆ ನಿಮ್ಮ ಮಗನ್ನ ಈಗಲೇ ಬಿಡಿಸ್ಕೊಂಡು ಹೋಗ್ಬೋದು. ನಿಮಗೆ ನನ್ನ ಮೇಲೆ ಕೋಪ, ಏನ್ ಮಾಡಬೇಕು ಅಂತ ನೀವಂತೂ ನನ್ನನ್ನು ಕೇಳಲ್ಲ. ನಾನೇ ಹೇಳ್ತೀನಿ ನೋಡಿ. ಯಾರು ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರೋ ಅವರೇ ಏನಾದರೂ ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿಮ್ಮ ಮಗನ್ನ ಖಂಡಿತ ಬಿಟ್ಟು ಕಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ಸುಪರ್ದಲ್ಲೇ ಇರ್ತಾನೆ. ಕ್ಷಮಿಸಿ ಅಮ್ಮೋರೆ, ಆ ಹುಡುಗಿನೇ ಬಂದು ಕಂಪ್ಲೇಂಟ್ ವಾಪಸ್ ತಗೋಬೇಕು. ಏನ್ ಬಂಗಾರಮ್ಮ ಇಲ್ಲಿ ಗಂಟ ಬಂದ್ಬಿಟ್ಟವ್ರೆ? ವಿಷಯ ಗೊತ್ತಿಲ್ವೇ? ಈ ಅಮ್ಮನ್ ಮಗನ ಆ ಸ್ನೇಹ ಜೇಳ್ಗಾಕಿಸ್ಬಿಟ್ಟವಳಂತೆ. ಹೌದಾ? ಬನ್ನಿ ಅಮ್ಮರೆ. ಅವಳೆಲ್ಲಿ? ನೀವು ಒಳಗೆ ಬನ್ನಿ ಅಮ್ಮರೆ. ಅವಳೆಲ್ಲಿ ಎಂದೆ? ಕರಿ ಅವಳನ್ನ. ಮನೆ ಒಳಕ್ಕೆ ಅವಳ ಇಲ್ಲ ಇಲ್ಲ ಎಲ್ಲನ ಬಚ್ಚಿಟ್ಕೊಂಡವಳ. ನನ್ನ ತಾಳ್ಮೆನ ಯಾರು ಹಿಂಗ್ ಪರೀಕ್ಷೆ ಮಾಡಿರ್ಲಿಲ್ಲ ಪುಟ್ಟಕ್ಕ. ಕರಿಯವಳನ್ನ. ಏಯ್ ಬಾರ ಆಚೆಗೆ. ಅಮ್ಮರೇ ದಯಮಾಡಿ ಒಳಗೆ ಬನ್ನಿ, ನಾನು ಅವಳ್తో ಮಾತಾಡ್ತೀನಿ. ಏನಾಯ್ತು? ಸ್ನೇಹ ಶ್ರೀಯವ್ರ ಮುಖೆ ದೂರ್ ಕೊಟ್ಟು ಒಳಗಾಕ್ಸ್ಬಿಟ್ಟವಳೆ.
ಅಮ್ಮರೇ ನೀವು ಒಳಗೆ ಬನ್ನಿ. ಅಲ್ಲಿ ನೋಡಿದ್ರೆ ನಿನ್ನ ಮಗಳು ನನ್ನ ಮಗನ ಜೈಲ್ಗೆ ಹಾಕ್ಸವಳೆ. ನೀನು ನನ್ನ ಕೈ ಹಿಡಿದು ಒಳಗ್ ಬರ್ಮಾಡ್ಕೊಳ್ತಿದ್ಯಾ ಪುಟ್ಟಕ್ಕ. ಅಮ್ಮರೇ ಅವಳು ಮಾಡಿರೋ ತೆಪ್ಪಿಗೆ ಕ್ಷಮೆ ಕೇಳ್ತೀನಿ. ಇವಳಿಂದಾಗಿ ನನ್ನ ಮಗ ಕಂಟಿ ಅಲ್ಲಿ ಪೊಲೀಸ್ನವ್ರ ಕೈನಾಗೆ ಏಟು ತಿಂತವನೆ. ನೀನು ಕ್ಷಮೆ ಕೇಳ್ಬಿಟ್ರೆ ನಮ್ಗಾಗಿರೋ ಅವಮಾನ, ನನ್ ಮಗಂಗ್ ಬಿದ್ದಿರೋ ಏಟು ಎಲ್ಲ ಸರಿ ಹೋಗ್ಬಿಡ್ತದ ಪುಟ್ಟಕ್ಕ. ನನ್ ಮಗನ್ ಮೈ ಮ್ಯಾಕ್ ಬೀಳೋ ಒಂದೊಂದು ಏಟ್ಗೂ ನಿನ್ನ ಮಗಳು ಉತ್ತರ ಕೊಡ್ಬೇಕಾಯ್ತದೆ. ಒಂದು ಮಾತನ್ನ ಸಂದ ಗೆಪ್ತಿ ಇಟ್ಕೊ ಪುಟ್ಟಕ್ಕ. ಇನ್ಮ್ಯಾಕ್ ನಿಂಗೆ ಮೂವರಲ್ಲ, ಬರೀ ಇಬ್ರು ಹೆಣ್ಮಕ್ಳು ಅಂತ ತಿಳ್ಕೊ. ಅಕ್ಕ ಹೊರಗೆ ಇದ್ದಾಳ, ಅವಳು ಒಳಕ್ಕರಿ, ನೀನು ಇಲ್ಲೇ ಇರು. ಅದ್ ಎಷ್ಟೊತ್ತು ಕೂಗಾಡ್ಬಿಟ್ಟು ಹೋಗ್ತಾರ ಕೂಗಾಡ್. ಏಯ್, ಈ ಆಟದಿಂದ ನೀನ್ ಏನ್ ಸಾಧಿಸ್ಬೇಕು ಅಂತಿದ್ಯೆ? ಆ ಹುಡುಗನ ಜೈಲ್ಗೆ ಹಾಕ್ಸೋದ್ರಿಂದ ಸಮಸ್ಯೆ ಬಗೆಹರಿದೋಯ್ತದ? ಮೊದ್ಲು ನೀನ್ ಆಚೆಗೆ ಬಾ, ಅವ್ರ ಹತ್ರ ಕ್ಷಮೆ ಕೇಳಿ ಆ ಹುಡುಗನ ಬಿಡಿಸ್ಕೊಂಬ ಬಾರೆ. ಅವ್ವ, ಹೀಗ್ ಭಯ ಪಡೋರು ಇದಾರೆ ಅಂತ ಗೊತ್ತಾಗೆ ಅವಳು ಇಷ್ಟ ಅಧಿಕಾರ ತೋರ್ಸೋದು. ಸರಿಯಾಗಿ ತಿರುಗಿಸ್ಕೊಡೋರು ಇದಾರೆ ಅಂತ ಗೊತ್ತಾಗ್ಲಿ ಅವಳಿಗೆ. ಅವಳಿಗೆ ಗಿವಳಿಗೆ ಅಂದ್ರೆ ನಿನ್ನೊಳಗೆ ಸೀಳ್ಬಿಡ್ತೀನಿ. ಯೋಟೆ ಆದ್ರೂ ಆ ಹುಡುಗ ನಿನಗ್ ಗಂಡ, ಬಂಗಾರಮ್ಮನವರು ನಿನ್ನ ಅತ್ತೆ. ಏನು ಏನಂದ್ರೆ ಅತ್ತೇನ? ಮಾತುಕೊಂಗ್ ಹೇಳ್ಬೇಡ ಅವ್ವ, ಅದ್ರ ಬದಲು ಮನೆ ಬಿಟ್ಟು ಹೋಗು ಅಂತ ಹೇಳು, ಹೊರಟೋಗ್ತೀನಿ. ಅತ್ತೆ ಅಂತೆ ಅತ್ತೆ ನಿನ್ಸ್ಕೊಂಡ್ರೆ ಅಸಹ್ಯ ಆಗ್ತಿದೆ. ಕೈ ಮುಗಿತೀನಿ ಕಣ್ ಸ್ನೇಹ, ದಯಮಾಡಿ ಆಚೆಗೆ ಬಾ. ಕೊಟ್ಟಿರೋ ದೂರನ ವಾಪಸ್ ತಗತ್ತೀನಿ ಅಂತ ಒಂದು ಮಾತು ಹೇಳು ಸಾಕು. ನನ್ನಿಂದ ಆಗಲ್ಲವ. ಬೇಡ ಕಣ್ ಸ್ನೇಹ, ಬೇಡ ಕಣವಿ, ಆಟ ಮಾಡ್ಬೇಡ ಕಣವ. ನಿನ್ ಜೀವನ ಹಾಳಾಗೋಯ್ತದೆ ಕಣ್ತಾಯಿ, ಆಟ ಮಾಡ್ಬೇಡ. ಅವ್ವ, ಅಕ್ಕ ಹೇಳ್ತಿರೋದು ಸರಿಯಾಗೇ ಇದೆ. ನೀನ್ ಸುಮ್ನೆ ಬಲವಂತ ಮಾಡ್ಬೇಡ. ಆ ಶ್ರೀ, ಆ ಕಂಟಿ ಜೈಲಲ್ಲಿದ್ರೇನೆ ಇವ್ರಿಗೆಲ್ಲ ಬುದ್ಧಿ ಬರೋದು. ಹೋಗಿ ಹೋಗಿ ನೀನು ಆಡ್ಸ್ಕೋಕೋ, ಕುಮ್ಮಕ್ ಕೊಡ್ತಾಳೆ ಕುಮ್ಮಕ್ಕೋ. ನನ್ನ ಸಮಸ್ಯೆ ಬಗೆಹರಿದ ಸಾಕು ಅಂತ ಕಾಯ್ತಾ ಇದ್ದೀನಿ, ಇನ್ನ ಸಮಸ್ಯೆ ಜಾಸ್ತಿ ಮಾಡಕ್ ನೋಡ್ತಾ ಇದ್ದೆ. ನೀನು ಬುದ್ಧಿ ಇಲ್ದೋಳೆ. ಪುಟ್ಟಕ್ಕ ಬಂದೆ ಕಣ್ರವ. ಅಮ್ಮರೇ ಒಂದ್ ನಿಮಿಷ ಬಂದೆ. ಯೋ ಗೋಪಾಲಯ್ಯ, ಏನ್ರ ಮುಂದೆ ಬಿಟ್ಬಿಟ್ಟು ಹಿಂದೆ ನಿಂತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವ ನಿನ್ಗೆ? ಹೆಣ್ತಿನ ಅದು ಬಸ್ಸಲ್ಲಿ ಇಟ್ಕೋಬೇಕು, ಅದು ಗಂಟು. ಇಷ್ಟಕ್ಕೆಲ್ಲ ಕಾಡ ಯಾರು ಗೊತ್ತಾ? ನೀನೇ. ಪುಟ್ಟಕ್ಕನ ಜೊತೆ ಸರಿಯಾಗಿ ಸಂಸಾರ ಮಾಡಿದ್ರೆ ಇಷ್ಟೆಲ್ಲ ನಡೀತಿತ್ತ? ಕಂಟಿ ಸ್ನೇಹನ್ ಬಗ್ಗೆ ಇವಳು ಬಸ್ತಿಟ್ಟಿದ್ದು ನಿನ್ ನೆಂಡ್ರು. ಇಲ್ಲ ಇಲ್ಲ, ನಂಗೆ ಇದ್ರ ಬಗ್ಗೆ ಏನೇನೋ ಗೊತ್ತಿಲ್ಲ. ಯೋ, ನೀನ್ಯಾಕೆ ಹೆದರ್ಕಂತ್ಯಾ? ಏನಂಜಮ್ಮ, ನೀನೇನ ಹೇಳ್ಕ. ನಮ್ಮಮ್ಮವ್ರಿಗೆ ಆಗ್ತಿದ್ದ ಮೋಸನ ಅವ್ರ ಗಮನಕ್ಕೆ ತಂದಿದ್ದು ನಾನೇಯ. ಏನೀಗ
ಏನ ಮೋಸವ ಥು, ಎಲ್ಲಿಂದ ಬರ್ತೀರ ನೀವೆಲ್ಲ? ಇವಳು ಮಗ ತನ್ ಯಾರು ಅಂತಾನೆ ಹೇಳ್ದೆ ಸ್ನೇಹದ ಜೊತೆ ಓಡಾಡ್ನಲ್ಲ, ಅದು ಮೋಸ. ಅಮ್ಮ ಮಾತಾಯಿ, ನಾನೇನೋ ಸವಾಲಾಗ್ತೆ ಅಂತ ನನ್ನ ಮೇಲೆ ಕೂಗಾಡ್ದೆ, ಪಾಪ ಪುಟ್ಟಕ್ಕನ್ಗೆ ಅಪರಾಧಿ ಪಟ್ಟ ಕಟ್ತೆ. ಇದ್ರಲ್ಲಿ ನಿನ್ನ ಮಗ ಏನು ಬೇರೆ ಚಿಪ್ಪ ಮಗನ? ಅವನ ಬಗ್ಗೆ ಯಾವ ತಕರಾರು ಇಲ್ವಾ ನಿಂಗೆ? ಸಾಕು ಮುಚ್ಚೆ ನಿನ್ನ ಕೊಳಕ ಬಾಯ. ನನ್ನ ಬೆನ್ನಿಂದೆ ಮಾಡೋದ್ನೆಲ್ಲ ಮಾಡ್ಬಿಟ್ಟು ಈಗ ಊರವ್ರ ಮುಂದೆ ನನ್ನ ಮಗಂದೆ ತಪ್ಪು ಅನ್ನಂಗ್ ಮಾತಾಡ್ತಿದ್ಯಾ? ಪುಟ್ಟಕ್ಕ, ನಿನ್ನ ಕಡೆದಾಚಿ ಹೇಳ್ತೀವಿ. ನಿನ್ ಮಗಳನ್ನ ಕಳ್ಸಿ ನನ್ ಮಗನ್ನ ಬುಡ್ಸಕ್ ಹೇಳ್ತೀಯೋ ಇಲ್ವೋ? ಮಾತಾಡು ಪುಟ್ಟಕ್ಕ. ಅಯ್ಯೋ ಅಮ್ಮವ್ರೆ, ಅವಳು ಆಗ್ಲೇ ಹೇಳದ್ಲಲ್ಲ, ನಿಮ್ಗೆ ಕಂಡೀಷನ್ ಹಾಕ್ ಮಾಡ್ಕೊಳ್ಳೆ. ನೀವು ಅವಳ ಮಗಳನ್ನ ಸೊಸೆಯಾಗಿ ಒಪ್ಕೊಂಡ್ರಟ್ಟೆಯ ನಿಮ್ ಮಗನ ಬುಡ್ಸೋದು ಅಂತ. ಯವಿ 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 ಯವಿ. ಪುಟ್ಟಕ್ಕ, ಹಂಗಂದ್ಯ ನೀನು? ಸಬಾಷ್, ಸರಿಯಾಗಿ ಹೇಳಿದ್ಯೆ ನೀನು. ನನ್ನ ಮಾತಿನಾಗೆ ಯಾವುದೇ ಬದಲಾವಣೆ ಇಲ್ಲ ಅಮ್ಮವ್ರೆ. ತಪ್ಪು ಮಾಡ್ತಾ ಇದ್ಯಾ ಪುಟ್ಟಕ್ಕ. ಯಾಕೋ ಈಗ ನಿನ್ನ ಮ್ಯಾಕೆ ಅನುಮಾನ ಶುರು ಆಗ್ತೈತೆ. ನೀವು ನನ್ನ ಬಗ್ಗೆ ಏನ್ ತಿಳ್ಕೊಂಡ್ರು ಪರವಾಗಿಲ್ಲ ಅಮ್ಮವ್ರೆ. ಕೆಲವೊಂದ್ ಕಿತ ಹಕ್ಕುಗಳನ್ನ ಬಿಟ್ಕೊಡಕ್ಕಾಗಕ್ಕಿಲ್ಲ. ಈ ವಯ್ಯ ಕಟ್ಟಿರೋ ತಾಳಿ ಇನ್ನ ನನ್ನ ಕೊಳ್ಳಾಗೆ ಐತೆ. ನಿಮ್ ಮಗನು ನನ್ನ ಮಗಳು ವಿರೋಧಿ ಮಾಡವ್ರಿ. ಒಂದಾಗ್ಲಿ ಬಿಡಿ. ಇಲ್ಲ ಅಂದ್ರೆ ನಾನು ಪಂಚಾಯ್ತಿ ಕರಿತೀನಿ. ಏನೇ ಪುಟ್ಟಕ್ಕ, ನಮ್ಮಮ್ಮವ್ರನ್ನೇ ಪಂಚಾಯತಿ ಕರೀತ್ಯಾ? ಏಟೆ ಧೈರ್ಯ ನಿನ್ಗೆ? ಹೌದು, ಅವ್ರ ಪಂಚಾಯತಿಗೆ ಬರ್ಲೇಬೇಕು. ಹೋಗಿ ತಣ್ಣಗೇನಾರ ಕುಡ್ದು ಪ್ಯಾನ್ ಹಾಕೊಂಡು ನೆಮ್ಮದಿಯಾಗಿ ಮಕ್ಕೋ. ಅಲ್ಲ ಮೇ, ಒಳ್ಳೇದಕ್ಕೆ ಅಕ್ರೆ ಎಂದಿಡೋದು ನನಗೆ ಗುರಾಯಿಸ್ತೀಯಲ್ಲ. ಅಕ್ರೆ, ನಿನ್ಗೆ ಒಳ್ಳೊಳಗಡೆನೆ ಖುಷಿಯಾಗಿರ್ಬೇಕಲ್ಲ, ನಿನ್ ಮಾಜಿ ಏನ್ರು ಗೆದ್ಲು ಅಂತ. ಅಲ್ಲಯ್ಯ, ಆ ಬಂಗಾರಮ್ಮ ಯಾರು? ಬಂಗಾರಮ್ಮನ್ಗೆ ಎದುರುತ್ರ ಕೊಡ್ತಾಳ ಅವಳು? 3 ಊಟ ಗಂಟ ಅವಳ ಜೊತೆ ಹೆಂಗಯ್ಯ ಸಂಸಾರ ಮಾಡ್ದೆ ನೀನು? ಹಾಗೆ ನಂಗಿರ್ಲಿಲ್ಲ ಅವಳು, ಹಂಗಾಗಿ ಕಷ್ಟ ಆಗ್ಲಿಲ್ಲ. ಏನಂದೆ? ಏನ್ ನಿನ್ ಮಾತಿನ ಅರ್ಥ?
ಆ ಕಷ್ಟ ಆಗ್ಲಿಲ್ಲ ಈ ಕಷ್ಟ ಆಯ್ತೈತೆ ಅಂತನಾ? ನಾನು ಹಂಗೆ ಹೇಳಿಲ್ಲ. ಮತ್ತೆ ಗಟ್ಟಿಯಾಗಿ ಕೂಗಿದ್ರೆ ಬಿಲ ಸೇರ್ಕೊಳ್ಳೋ ಇಲಿ ಹಂಗವಳೆ. ಆ ಬಂಗಾರಮ್ಮನ್ನೇ ಪಂಚಾಯತಿ ಕರ್ಸ್ಬಿಟ್ಲಲ್ಲ. ಅವರೇ ಒಪ್ಕೊಂಡವ್ರಲ್ಲ ಬಿಡು. ಏನೀಗ ಮಗನ್ನ ಜೈಲಿಗೆ ಹಾಕ್ಸಿ ಕಂಡೀಷನ್ ಹಾಕಿ ಬರ್ಲೇಬೇಕು ಅಂದ್ರೆ ಒಪ್ಕೊಳ್ದೆ ಇನ್ನೇನ್ ಮಾಡ್ತಾಳೆ? ಜೈಲಿಂದ ಬಿಡಿಸ್ತೀನಿ ಅಂತ ಸ್ನೇಹ ಹೇಳೋಲ್ಲ, ಬಿಡಿಸ್ತಾಳ್ ಬಿಡು. ಜೀವನ ಪೂರ್ತಿ ಅವಳ ದಯೆಯಿಂದ ಬಂಗಾರಮ್ಮನ ಮಗ ಆಚೆ ಬಂದ ಅನ್ನೋ ಉರಿ ಆ ಬಂಗಾರಮ್ಮನ ಸುಮ್ಕೆ ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ನಾನು ಅವ್ರ ತಾವ್ ಆಟ ಎಲ್ಲ ಕೇಳ್ಕೊಂಡಿದ್ರೆ ಇವಳು ಬಂದು ಪಂಚಾಯತಿಲಿ ತಾಳಿ ಕಿತ್ತಾಕ್ತೀನಿ ಅಂತಾಳೆ. ನೀನ್ ಏನು ಮಾತಾಡ್ಬಾರ್ದು ಅಂತ ನಾನು ಹೇಳಿರ್ಲಿಲ್ಲ. ಅವ್ವ, ಏನು ಮಾತಾಡ್ದೆ ನನ್ನಿಂದ ಸುಮ್ನಿರಕ್ಕಾಗಲ್ಲ. ಅವ್ರು ಅಷ್ಟೆಲ್ಲ ಕೂಗಾಡ್ತಿದ್ದಾರೆ, ನೀನ್ ನೋಡಿದ್ರೆ ಮಾತು ಬೆಳೆಸ್ಕೊಂಡು ಹೋಗ್ತಿದ್ಯಲ್ಲ. ಇದನ್ನ ಇಲ್ಲಿಗೆ ಕತ್ತರಿಸಿ ಮುಕ್ತಾಯ ಮಾಡಿದ್ರೆ ಒಳ್ಳೇದು. ಕಿತ್ತೆಸೋದು ಕತ್ತರಿಸೋದು ಇಂಥ ಮಾತುಗಳನ್ನ ಆಡ್ಬೇಡ ನೀವು. ಇದು ನಿನ್ ಜೀವನದ ಪ್ರಶ್ನೆ. ನನ್ ಜೀವನದ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನು ಏನು ತಲೆ ಹಾಕೋದ್ ಬೇಡವಾ? ಹಂಗೇನಾರ ಇದ್ರೆ ಹೇಳ್ಬಿಡು, ನಾನು ಮಾತಾಡಕ್ಕಿಲ್ಲ. ನಾನು ಹಾಗೆ ಹೇಳಿಲ್ಲ ಅವ್ವ. ನನ್ ಜೀವನದ ಬಗ್ಗೆ ಅವರೆಲ್ಲ ಸೇರ್ಕೊಂಡು ತೀರ್ಪು ಕೊಡೋದು ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅವ್ರು ಏನ್ ಮಾಡ್ಬೇಕು ಅಂತ ಹೊಂಟವ್ರು, ಅದಕ್ಕೆ ನೀನು ತಯಾರಾಗಿದ್ಯಲ್ಲ. ಇಲ್ಲಿ ಹೋರಾಟ ಮಾಡ್ತಿರೋಳು ನಾನು ಒಬ್ಳೆಯ. ಅತ್ತೆ, ನನಗೆ ನಿಮ್ಮ ಸಂಕಟ ಅರ್ಥ ಆಗುತ್ತೆ. ಆದರೆ ಅದಕ್ಕಂತ ನೇಹ ಅವ್ರನ್ನ ಮನೆಗೆ ಹೋಗಿ ಬದುಕು ಅಂತ ಹೇಳೋದು ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಸದ್ಯ ಕೊನೆಗೂ ನನ್ನ ಪರವಾಗಿ ಯಾರೋ ಮಾತಾಡಿದ್ರು. ಥ್ಯಾಂಕ್ಸ್ ಬಾಬಾ. ಅಕ್ಕ, ನಾನು ನಿನ್ ಪರವಾಗಿ. ಏಯ್ ಸ್ನೇಹ, ಔಷಧಾಗಿ ತೀರ್ಮಾನ ತಗೋಬೇಡಕ. ಶ್ರೀ ಅವರು ಬಂಗಾರಮ್ಮನ್ ಮಗ ಅಂತ ಗೊತ್ತಾಗಿದ್ದು ಒಂದೇ ಕಾರಣಕ್ಕೆ ನೀನ್ ಬ್ಯಾಡ ಅನ್ನೋದಾದ್ರೆ ಇನ್ನೂ ಹೊಸ ಯೋಚನೆ ಮಾಡ್ಬೋದೇನೋ ಅಂತ. ಅಕ್ಕ ಪ್ಲೀಸ್, ಅದೊಂದೇ ಕಾರಣ ಅಲ್ಲ. ಅವ್ರೆಷ್ಟು ಸಲೀಸಾಗಿ ನನ್ನ ಜೊತೆ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ರು. ಈಗ ನಂಗೆ ಅವ್ರ ಕ್ಯಾರೆಕ್ಟರ್ ಮೇಲೆ ಡೌಟ್ ಇದೆ. ಶ್ರೀ, ದೊರೆ, ಕಂಠಿ, ಶ್ರೀಕಂಠೇಶ್ವರ, ಇನ್ನು ಅದೇನೇನ್ ಹೆಸರುಗಳಿದೆಯೋ, ಏನೇನ್ ಗುಣಗಳಿದೆಯೋ ನನಗೇನ್ ಗೊತ್ತು. ನಿಯತ್ತಿಂದ ಇರೋರ್ ಜೊತೆ ಜೀವನ ಪೂರ್ತಿ ಜಗಳ ಆಡ್ಕೊಂಡಾದ್ರೂ ಬದುಕ್ಬೋದಕ್ಕ. ಆದ್ರೆ ಈ ತರ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಜನರಿಗೆ ಹೊಡೆದು ಬಡ್ದು ಬದುಕೋರ್ ಜೊತೆ ಅರಮನೇಲಿದ್ರು ಅದು ಸುಡ್ಗಾಡಕ್ ಸಮ. ರೀ, ನಿಮಗ್ ಗೊತ್ತಿದ್ದು ನಾನು ಯಾರ್ಗಾನ ಅನ್ಯಾಯ ಮಾಡಿವ್ನ, ನನ್ನಿಂದ ಯಾರ್ಗಾನ ಇವನಾರ ಮೋಸ ಆಗೈತೇನ್ರಿ? ಕಂಟಿ ಜೈಲ್ಗೂ ಆಗವ್ನೆ, ರಾಧಾ ಆಸ್ಪತ್ರೆನಾಗವಳೆ. ಮಗ ಬೇಕು ಅಂದ್ರೆ ನನ್ ಪಂಚಾಯತಿಗೆ ಹೋಗ್ಬೇಕು. ರಾಧಾ ಸರಿ ಹೋಗ್ಬೇಕು ಅಂದ್ರೆ ಅವಳನ್ನ ಮದ್ವೆ ಆಗ್ಬೇಕು. ಪುಟ್ಟಕ್ಕ ಊರವ್ರ ಮುಂದೆ ನ್ಯಾಯ ಕೇಳ್ತಾಳೆ. ಅವಳು ಮಗಳ ಮ್ಯಾಕಿರೋ ಕೋಪದಿಂದ ನಾನು ಪುಟ್ಟಕ್ಕಂತವನು ಕೂಗಾಡ್ದೆ. ಇನ್ಯೋನ್ ತಾನೇ ಮಾಡ್ಲಿ? ಆ ಪುಟ್ಟಕ್ಕ ನನ್ ಮಾತನ್ನ ಮೀರಾಕಿಲ್ಲ. ಅವಳಿಗೆ ನನ್ ಮ್ಯಾಕೆ ಗೌರವ ಐತೆ. ಅವಳಲ್ಲ, ಅವಳ ಮಗಳು. ಅವಳು ಸರಿ ಇಲ್ಲ ರೀ. ಅವಳೆ ತಾಳಿನ ಕಿತ್ ಎಸುತ್ತೀನಿ ಅಂದ್ರು ಪುಟ್ಟಕ್ಕ ಅದಕ್ಕೂ ಆಗ್ತಾ ಇಲ್ಲ. ಕಂಟಿ ಹಿಂಗ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳು ಬ್ಯಾಡವೇ ಬೇಡ ಅಂತ ಹೇಳಿದ್ದ. ನೀನ್ ಯಾರನ್ನ ಹುಡುಗಿನ ತೋರ್ಸು, ನಾನು ತಾಳಿ ಕಟ್ತೀನಿ ಅಂತ ಅವನೇ ಹೇಳಿದ್ದು. ಅದ್ ನಿಮ್ಗೂ ಗೊತ್ತು. ಆದ್ರೆ ರಾಧನ ಇವನೇ ಕೂಡಾಕಿ ಮದ್ವೆ ನಿಲ್ಸಿ ಇವಳಿಗೆ ತಾಳಿ ಕರ್ಕೊಂಬಂದವನೆ. ಇದಕ್ಕೆಲ್ಲ ಕಾರಣ ಅವಳೇ ರೀ. ಮದ್ವೆ ನಿಲ್ಸಿದ್ದು ಕಂಟಿ ಅಲ್ಲ, ನಾನೇ. ನೀವ್ ಅವನ್ನ ವಹಿಸ್ಕೊಂಡ್ ಬರ್ಬೇಡಿ. ಇಲ್ಲ ಬಂಗಾರ, ನನ್ ದಿಟ ಹೇಳ್ತೀನಿ. ರಾಧನ ಕೂಡಿ ಹಾಕಿ ಮದ್ವೆ ನಿಲ್ಸೋಕ್ ಹೇಳಿದ್ದು ನಾನೇ. ಇಲ್ಲ, ನೀವು ಸುಮ್ಕೆ ಅವನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಿ. ಇದನ್ನೆಲ್ಲ ನಾನು ನಂಬಕ್ಕಿಲ್ಲ.
ನನ್ಗೀಗ ಯಾರ ಮಾತು ಮ್ಯಾಕು ನಂಬಿಕೆ ಬರ್ದಂಗ ಆಗೋಗೈತೆ. ಈಗ ನಂಗೆ ನನ್ನ ಮಗ ಮನೆಗೆ ಬಂದ್ರೆ ಸಾಕಾಗದೆ. ಅವಳು ಪರಿಚಯ ಆಗ ಗಂಟ ನನ್ನ ಮಗ ನನ್ನ ಬುಟ್ಟಿರ್ತಿರ್ಲಿಲ್ಲ, ನನ್ನ ಮಾತನ್ನ ಮೀರ್ತಿರ್ಲಿಲ್ಲ. ಮನೆಗೆ ಬರೋದದ್ ಏಟೇ ತಡ ಆದ್ರೂ ನಂತವ ಮಾತಾಡಿನೇ ಮಲ್ಗಕ್ವಾಗವನು. ಹಿಂಗಿದ್ದ ನನ್ನ ಮಗನ್ನ ನನ್ನಿಂದ ದೂರ ಮಾಡೋಳವಳು. ಅವಳನ್ನ ನಾನು ಯಾವತ್ತೂ ಸಂಸಾಕಿಲ್ಲ. ಮೊದ್ಲು ಕಂಟಿ ಮನೆಗೆ ಬರ್ಲಿ, ಆಮೇಲೆ ಅವಳಿಗೈತೆ. ನಾವ್ ಯಾಕಾನ ಹಿಂಗ್ ಮಾಡಿದ್ನೋ ಅಂತ ಇಡೀ ಜೀವನ ಕೊಡಬೇಕು ಅವಳು. ಮಾದಾಪುರದ ಬಂಗಾರಮ್ಮನವ್ರಿಗೆ ಸರಿಯಾದ ಟೈಮ್ ಬರ್ಲೇಬೇಕು. ಕೇಳ್ರಪ್ಪ ಕೇಳಿ, ಪುಟ್ಟಕ್ಕ ಪಂಚಾಯತಿಗೆ ಬುಲಾವ್ ಕೊಟ್ಟವ್ರಿ. ಕಕ್ಷಿದಾದ ಮಾದಾಪುರದ ಬಂಗಾರಮ್ಮನವ್ರಿಗೆ. ಪಂಚಾಯತಿಗೆ ಊರವರೆಲ್ಲ ಬಂದಿರ್ತಾರೆ. ಪಂಚಾಯತಿ ಅಂದ್ಮೇಲೆ ಊರವರೆಲ್ಲ ಬಂದಿರ್ಲೇಬೇಕು. ಬಂಗಾರಮ್ಮನೂ ಇರ್ತಾರೆ, ಇರ್ತಾಳೆ. ಪುಟ್ಟಮ್ಮಿನೂ ಬಂದಿರ್ತಾಳೆ. ಅವಳು ಬರ್ಲೇಬೇಕಲ್ವಾ? ಅವಳೆ ತಾನೆ ಪಂಚಾಯತಿ ಕರ್ತಿರೋದು. ಸರಿ, ನೀನ್ಯಾಕೆ ಒಬ್ಬೊಬ್ಬರ ಹೆಸರೇ ಹೇಳ್ತಿದ್ಯಲ್ಲ? ಅಲ್ಲ, ನೀನಲ್ಲಿ ಹೋಗ್ಲೇಬೇಕಾ? ಯಾಕಂದ್ರೆ ನಿಂಗೂ ಪಂಚಾಯತಿಗೂ ಆಗ್ಬರಕಿಲ್ಲ. ಹಿಂದೆ ಒಂದ್ಸಲ ಪಂಚಾಯತಿಲಿ ಕಾಳಿ ದೇಶದಿಂದ ಪುಟ್ಟಮ್ಮನ ಕಾಲಿಗೆ ಬಿದ್ದಿದೆ, ಮರ್ತ್ಬಿಟ್ಯಾ? ಅದಕ್ಕೆ ಅದು ಅವ್ರವ್ರ ವಿಷಯ, ಹೆಂಗೋ ಬಗೆಹರಿಸ್ಕೋತಾರೆ. ನೀನ್ ಯಾಕೆ ಹೋಗ್ಬೇಕಲ್ಲಿ? ನನ್ಗೆ ಅವಳೆ ಅವಮಾನ ಮಾಡ್ತಾಳೆ. ನಾನ್ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಪುಟ್ಟಕ್ಕನ ಬಗ್ಗೆ ಚಾಡಿ ಹೇಳಕ್ಕೆ ಯಾವಳು ಇರಕ್ಕಿಲ್ಲ. ನೀನುವೆ ಬಂದು ಒಂದೆರಡು ಮಾತ್ನ ಹಂಗೆ ಎಸಿಬಾ. ಎಸಿಯದ? ಪುಟ್ಟಕ್ಕನ್ ರಕ್ತದಾಗೆ ಕೊಳಕ್ ಬುದ್ಧಿ ತುಂಬ್ಕೊಂಡೈತೆ. ಅವಳ ಗಂಡನ್ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ನಾನು ಚಿನ್ನದಂತ ರಾಜನ್ ಮದ್ವೆ ಆಗಿವ್ನಿ. ಈಗ ಆ ಪುಟ್ಟಕ್ಕನ್ ಮಗಳುವೆ ಕಂಟಿನ ಯಾಮಾರಿಸಿ ದುಡ್ಡು ಹೊಡಿಯಕ್ಕೆ ಮದ್ವೆ ಮಾಡ್ಕೊಂಡವಳೆ ಅಂತ ಒಂದೆರಡು ಮಾತು ಹೇಳು ಬಾ. ಇಲ್ಲಪ್ಪ, ಸ್ನೇಹಿತಳು ನವರಕ್ಕಿಲ್ಲ. ಎಲ್ಲ ನಮ್ ಕೈನಾಗೆ ಇದ್ರು ಎದ್ರಕಂಡ್ ಸಾಯ್ತಿಲ್ಲ, ಸುಮ್ಕೆ ಬಾ. ನನ್ಗೆ ಎದ್ರಕ್ಕೆ ಪಂಚಾಯತಿ ಅಲ್ಲ ರಜೆ. ಮತ್ತೆ ಪಂಚಾಯತಿ ಆಮ್ಯಾಕಿಂದು. ಅಲ್ಲೇನಾರ ಹೆಚ್ಚು ಕಮ್ಮಿ ಆಗಿ ನೀನು ಮಕ ಉನ್ಸ್ಕೊಂಡ್ ಕೂತ್ಕೊಂಡ್ರೆ ಅಯ್ಯೋ ನನ್ ಕೈಲಿ ನೋಡಕ್ ಆಗ್ತಿಲ್ಲ ರಜೆ. ಓ, ಹಂಗೆಲ್ಲ ಆಗಕ್ಕಿಲ್ಲ, ಬಾರೇ ಹೋಗವ. ಬೇಡ ರಜೆ, ರಜೆ ಬೇಡ ರಜೆ, ನಾ ಬರಕಿಲ್ಲ ರಜೆ. ಹಂಗೆಲ್ಲ ಆಗಕ್ಕಿಲ್ಲ, ನೀನ್ ನಡಿ. ನಾ ಬರಕಿಲ್ಲ ರಜೆ. ನೀ ಬರಕಿಲ್ವ ಈಗ? ನಾನ್ ಬರ್ತೀನಿ. ನಾನೇ ಅವಳ? ನೀನ್ ಬಂದು ಮಧ್ಯದಲ್ಲಿ ಮಾತಾಡ್ಬೋದು, ನಾನ್ ಮಾತಾಡಂಗಿಲ್ವಾ? ಏಯ್, ಪಕ್ಕಕ್ ನಿಂತ್ಕ, ಜನಗಳಿಗೆ ಒಳ್ಳೆ ಗಾಳಿ ಆದ್ರೂ ಸಿಗ್ಲಿ. ಮರದ ಮಧ್ಯೆ ಮೆಂಬರ್ವಾಗಿ ನಿಂತಿದ್ಯಲ್ಲ, ನೀ ಸುಮ್ಕಿರು ಪುಟ್ಟಕ್ಕ. ಬಂಗಾರಮ್ಮ, ನೀನ್ ಇಲ್ಲಿ ಕರ್ಸಿರೋದು ಪಂಚಾಯತಿಗೆ, ಕೂತ್ಕೊಂಡು ಪಂಚಾಯತಿ ಮಾಡುವಂತಲ್ಲ. ಬಾಯ್ತಾಗೆ ಹೇಳಿ ಸರ್, ಏನ್ ಬರಕ್ ಹೇಳಿದ್ದು? ನೀನು ನಮ್ಮ ಹುಡುಗ ಅನ್ನೋ ವಿಷಯನ ಈಟ್ ದಿವಸ ಮುಚ್ಚಿಟ್ಕೊಂಡೇ ಕೆಲಸ ಮಾಡಿದ್ಯಾ. ಈಗ ವಸಿ ನಿನ್ನ ಉಪಕಾರ ಬೇಕಾಗಿದೆ. ಸರಿ ಅನ್ಸೋದಷ್ಟೇ ನಾನು ಮಾಡೋದು ಅಂತ ನಿಮಗೂ ಗೊತ್ತಿದೆಯಲ್ಲ. ನನಗೆ ಗೊತ್ತು, ಅದಕ್ಕೆ ನಾನೇ ಖುದ್ದಾಗಿ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ನಿನಗೆಲ್ಲ ವಿಷಯನೂ ಫೋನಲ್ಲೇ ತಿಳಿಸ್ತಾ ಇದೆ. ಸರಿ, ಏನ್ ಹೇಳಿ? ಆ ಬಂಗಾರಮ್ಮ ನಮ್ಮ ಪಕ್ಷದ ಕೆಲ್ಸಕ್ಕೆಲ್ಲ ಅಡ್ಡ ಬರ್ತಾ ಇದ್ದಾಳೆ. ಅವಳು ರಾಜಕೀಯದಾಗೆ ಕಾಲ್ ಮಡ್ಗಕ್ಕೆ ತುದಿ ಕಾಳಲ್ಲಿ ನಿಂತವಳೆ. ಅವಳೇನಾದ್ರೂ ನಿಂತು ಗೆದ್ಬಿಟ್ರೆ
ನಮ್ಮ ಕತೆ ಮುಗೀತು. ಅದಕ್ಕೆ ನಾನೇನ್ ಮಾಡ್ಬೇಕು? ಯುದ್ಧಕ್ಕೂ ಮೊದಲೇ ಬಲಿ ಆದ್ರೆ ಯುದ್ಧ ನಿಲ್ತದೆ. ಬಂಗಾರಮ್ಮನ್ನ ಮೂಲೆಯಲ್ಲಿ ಕೂರಿಸ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಅವ್ರ ಮಗುನ ಮಂಡಲ್ ಹಾಕ್ಬೇಕು. ಈಗ ಅವನ್ ಜುಟ್ಟು ನೀನ್ ಕೈನಾಗೈತೆ. ಈ ಅವಕಾಶನ ಬಿಡಬಾರ್ದು. ಅಂದ್ರೆ ಅವನ ಕತೆನ ಮುಗಿಸ್ಬಿಡು. ಹೆಂಗಿದ್ರು ಅವನ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕು. ಹೋಯ್ತಾ ತಪ್ಪಿಸ್ಕೊಂಡ್ಬಿಟ್ಟ. ಅವನ್ನ ನಾವು ಹಿಡಿಯೋಕೆ ಹೋದ್ವಿ. ಅವನು ನಮ್ಮ ಮೇಲೆ ದಾಳಿ ಮಾಡ್ದ. ಅದಕ್ಕೆ ಅವನ್ನ ಮುಗಿಸ್ಬಿಟ್ವಿ ಅಂತ ಕತೆ ಕಟ್ಟು. ಉಳ್ದದನ್ನ ನಾನು ನೋಡ್ಕೊಳ್ತೀನಿ. ಇದು ನಿನಗೆ ಸರಿ ಅಂತ ಅನ್ಸಿರ್ತದೆ. ನಿನಗೇನು ಮಾಡಬೇಕೋ ಅದನ್ನ ನಾನು ಮಾಡ್ತೀನಿ. ಈಗ ನಾನು ಏನಾದ್ರು ಹೇಳಿದ್ರೆ ಕೆಟ್ಟೋಳಾಯ್ತೀನಿ. ಯಾಕೆ ಬಿಡಿ. ಪಂಚಾಯತಿನಲ್ಲಿ ಎಲ್ರಿಗೂ ಮಾತಾಡೋ ಹಕ್ಕೈತೆ. ಅದೇನ್ ಹೇಳ್ಬೇಕು ಅಂತಿದ್ದ ಹೇಳು. ಓ ಏನ್ ಬಾಬು ಇವತ್ತು ಶಿವವರೆಗೆ ಮಾತಾಡ್ತಿದ್ಯಾ? ಏನು ಸುಮ್ಕಿಲ್ಲ. ಅಲ್ಲ, ಈ ಪುಟ್ಟಕ್ಕ ತನ್ ಮಗಳು ಈ ಮನೆ ಸೊಸೆನೇ ಆಗ್ಬಿಟ್ಲು ಅನ್ನಂಗ್ ಮಾತಾಡ್ತಾವಳಲ್ಲ. ಇನ್ನು ಪಂಚಾಯತಿ ತೀರ್ಮಾನನೇ ಆಗಿಲ್ಲ, ಆಗ್ಲೇ ಮಗಳು ಅಳಿಯ ಅಂತ ಹೇಳ್ತಾವಳೆ. ರಾಜವ್ವ, ನಿನ್ನೊಂದ್ ಮಾತು ಕೇಳ್ತೀನಿ, ತೆಪ್ ತಿಳ್ಕೋಬೇಡ. ನೀನವಳು ಪುಟ್ಟಕ್ಕ, ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಸರಿಯಾಗಿ ಕೇಳು. ತೆಪ್ ತಿಳ್ಕೊಂಡ್ ಸತ್ರ ಸಾಯ್ಲಿ. ನೀನು ನನ್ನ ಗಂಡನ ಕೈಲಿ ತಾಳಿ ಕಟ್ಸ್ಕೊಂಡ್ ಬಂದಾಗ ಪಂಚಾಯತಿಲಿ ಅವನು ತೀರ್ಮಾನ ಆಗಿರ್ನಿಲ್ಲ. ನೀವಿಬ್ರು ಗಂಡ ಹೆಂಡತಿ ಅಂತ ಜೋಡಿಯಾಗೆ ಬಂದ್ ನಿಂತಿದ್ರಿ. ಇದವ್ವ ಸರಿಯಾದ ಮಾತು ಅಂದ್ರೆ. ಸುಮ್ಕಿರಿ. ನಾವಿಬ್ರು ಒಬ್ರಿಗೊಬ್ರು ಇಷ್ಟಪಟ್ಟೆ ಮದ್ವೆ ಆಗಿರೋದು. ಅಮ್ಮವ್ರ ಮಗನು ಹಂಗೆ ಇಷ್ಟ ಇಲ್ಲದೆ ಏನು ತಾಳಿ ಕಟ್ಟಿಲ್ಲ. ಆದ್ರೆ ನಿನ್ನ ಮಗಳು ನನ್ನ ಮಗನ ಮನಸ್ಸನ್ನ ಹಾಳು ಮಾಡಿ ತಾಳಿ ಕಟ್ಟಿಸ್ಕೊಂಡವಳೆ. ಹಾ, ನನ್ನ ಮಗಳ ಬಗ್ಗೆ ತೆಪ್ಪಾಗಿ ಮಾತಾಡಬೇಡಿ ಅಮ್ಮವ್ರೆ. ಕಂಟಿ, ಕಂಟಿ ಮಗ ನಂಗೇನಾಗಿಲ್ಲವ. ಅಯ್ಯೋ, ಇಷ್ಟೊಂದು ಗಾಯ ಆಗಿದೆ. ಇಲ್ಲ ತಂಗಿವ, ಸಣ್ಣ ಪೆಟ್ಟು ಅಷ್ಟೇ. ಇಬ್ರು ಬಂದಾಯ್ತಲ್ಲ, ಸುಮ್ನೆ ಬ್ಯಾಡದೇ ಇರೋ ಮಾತೆಲ್ಲ ಬೇಡ. ಬಂಗಾರಮ್ಮ, ಪುಟ್ಟಕ್ಕ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ಅದಕ್ ಮೊದಲು ಪುಟ್ಟಕ್ಕ, ಈ ಪಂಚಾಯತಿ ಕರೆದಿರೋದು ನೀನು, ಸಮಸ್ಯೆ ಹೇಳ್ಕೊ. ಇದನ್ನ ನಾನು ಸಮಸ್ಯೆ ಅಂತ ಹೇಳಕ್ಕಿಲ್ಲ, ಮನಸ್ತಾಪ ಅಟೆಯ. ಇವರಿಬ್ರು ಒಬ್ರಿಗೊಬ್ರು ಪಿರೂತಿ ಮಾಡವ್ರೆ. ಇದು ಸರಿನೋ ತೆಪ್ಪು ಅಂತ ನಾವ್ಯಾರೂ ತೀರ್ಮಾನ ಮಾಡಕ್ ಆಗಕ್ಕಿಲ್ಲ.
ಇಬ್ರುವೆ ಸ್ವಂತ ತೀರ್ಮಾನ ತಗೊಳ್ಳೋ ವಯಸ್ಸಿನವ್ರು. ಇವ್ರ ಮಗ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟವನಿ, ಅದು ಮದುವೆ ಆದಂಗೆ ಲೆಕ್ಕ. ಈಗ ಮುಂದೆ ಏನ್ ಮಾಡ್ಬೇಕು? ಹಿರಿಯರು ನೀವು ಹೇಳ್ಬೇಕು. ಅವ್ವ, ನೇಹ, ನಿನ್ನ ಮಾತಾಡು ಅಂದಾಗಟ್ಟೆ ನೀನ್ ಮಾತಾಡ್ಬೇಕು. ಇದಕ್ಕೆ ಬಂಗಾರಮ್ಮನವ್ರೆ ಏನ್ ಹೇಳ್ತೀರಾ? ಇಲ್ಲ, ನಾನು ಇದಕ್ಕೆ ಒಪ್ಪಕ್ಕಿಲ್ಲ. ಲಗ್ನ ಅನ್ನೋದು ಎಲ್ರು ಒಪ್ಪಿಗೆ ತಗೊಂಡು ಊರವ್ರ ಆಶೀರ್ವಾದದಾಗ ನಡಿಬೇಕು. ಎಲ್ಲ ಆದ್ಮ್ಯಾಕ್ ಬಂದು ಊರವ್ರ ಮುಂದೆ ನಿಂತ್ಕೊಳ್ಳೋದು ಲಗ್ನ ಅನ್ನಿಸ್ಕೊಳಕ್ಕಿಲ್ಲ. ಅದ್ರಾಗೂ ಈ ಸೇದಾಗೆ ಸ್ಯಾನೆ ಜನರ ಸ್ವಾರ್ಥ, ಕೈವಾಡ ಎಲ್ಲ ಐತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಲಗ್ನ ಇಷ್ಟ ಇಲ್ಲ ಅಂತ ಆ ಹುಡುಗಿನ ಹೇಳ್ಕೊಂಡವಳೆ. ಹಂಗಾಗಿ ಇದು ಸಲ್ಲದ್ದು ಅಂತ ನೀವು ತೀರ್ಪು ಕೊಡ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಏನಪ್ಪ ಕಟ್ಟಿ ಹಿಂಗ್ ಸುಮ್ಕೆ ನಿಂತ್ಕೊಂಡ್ರೆ ಹೆಂಗೆ? ಸ್ನೇಹನ್ ಕೊರಳಿಗೆ ತಾಳಿ ಕಟ್ಟೋ ನೀನು. ನಿನ್ ಮನ್ಸಲ್ಲಿ ಏನೈತೆ ಅಂತ ಹೇಳಿದ್ರೆ ತಾನೆ ಪಂಚಾಯತಿ ಗೊತ್ತಾಗೋದು. ಇವನ್ನ ಕೇಳಿದ್ರೆ ಇವನು ಹೇಳ್ತಾನೆ. ಟೇಸನ್ ಆಗಿದ್ದು ಯೋಟಿದ್ದು ಈಗಿನ್ನು ಬಂದವನೇ ಸುಸ್ತಾಗಿ. ನನ್ನ ಮ್ಯಾಕಿರೋ ಸೇಡನ್ನ ನನ್ ಮಗನ್ ಮ್ಯಾಕೆ ತೀರ್ಸ್ಕತ್ತವ್ರೆ. ನಂಗೊಂದ್ ಮಾತು ಕೇಳ. ನಾನೇ ನಿಂಗೆ ಮದುವೆ ಮಾಡಿ ನೀನ್ ಗಂಡನ ಮನೆಗೆ ಹೋಗಿದ್ದು, ಅಲ್ಲಿ ಹೋದ ಮ್ಯಾಕೆ ಆ ಹುಡುಗ ಸರಿ ಇಲ್ಲ ಅಂತ ನಿಂಗೆ ಗೊತ್ತಾಗಿದ್ರೆ ಒಂದೇ ದಿನಕ್ಕೆ ಅವನ್ನ ಬಿಟ್ಟು ಬಂದ್ಬಿಡ್ತಿದ್ದು, ಇಲ್ಲ ಅವನಿಗೋಸ್ಕರ ಜೀವನನ ಅಲ್ಲೇ ಇದ್ದು ಜಯಿಸ್ತಿತ್ತು. ನಿಮ್ಮ ಅಪ್ಪಯ್ಯ ನಮ್ಮನ್ನು ಬಿಟ್ಟೋಗಿ 19 ವರ್ಷ ಆತು. ಗಂಡ್ ಮಗಿ ಬೇಕು ಅಂತ ಕೇಳಿದ ದಡ್ಡತನ ಒಂದು ಬಿಟ್ರೆ ಅವನು ಒಳ್ಳೆನೆಯ. ಹಂಗಂತ ನಂಗೆ ಆ ವೈನ ಕ್ವಾಪ ಇಲ್ಲ ಅಂತ ತಿಳ್ಕಬೇಡ. ನನ್ನ ಸ್ವಂತ ಕಾಲ ಮೇಲೆ 3 ಹೆಣ್ಮಕ್ಳನ್ನ ಬೆಳೆಸಿ ಇದೇ ಊರ್ನಾಗೆ ಅವ್ರ ಮುಂದೆ ತಲೆ ಎತ್ತಿ ನಿಲ್ಲಬೇಕಾಗಿತ್ತು. ನನ್ನ ಜೀವನನ ಜಯಿಸ್ಬೇಕಾಗಿತ್ತು. ಜಯಿಸಿವ್ನಿ. ಆ ಗರ್ವ ನಂಗೈತಿ. ಇಷ್ಟ ಇಲ್ದಿರೋ ಮದುವೆ 170 ಜನ ಕಾಯ್ತದೆ ಮಗ. ಅದೇ ಕೈನ ಮನಸ್ನಾಗ ಇಟ್ಕೊಂಡು ನಾವು ಕೊರಗ್ತೀವೋ ಇಲ್ಲ ಅದನ್ನ ಮೀರಿ ಗೆಲ್ತೀವೋ ಅನ್ನೋದು ನಮಗ್ ಬಿಟ್ಟದ್ದು. ನಾನು ಹೇಳ್ಬೇಕಾದನ್ನೆಲ್ಲ ಹೇಳಿವ್ನಿ ಮಗ. ಯಾವತ್ತೂ ಒಂದಿನ ಜೀವನ ಸರೋಯ್ತದೆ. ಆಗ ನಮ್ಮ ಜೊತೆ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ನಾವು ತಕ್ಕಳ ತೀರ್ಮಾನದಿಂದ ಉಳಿತದೆ. ನಾನು ನಿನ್ನ ಬಲವಂತ ಮಾಡಕ್ಕಿಲ್ಲ ಮಗಳೇ. ವಿರೋಧಿ ಮಾಡಿದವನ ಜೊತೆಲಿ ಜಗಳ ಮಾಡ್ಕೊಂಡಾದ್ರೂ ಜೀವನ ಮಾಡ್ಬಿಡ್ಬೋದು. ಆದ್ರೆ ವಿರೋಧನೇ ಇಲ್ಲದ ಕಡೆ ಸ್ವರ್ಗನೇ ತಂದಿಕ್ಕಿದ್ರುವೆ 4 ದಿನ ಕಳಿಸ್ಕೊಂಡ್ಬಿಡ್ತದೆ. ನಂಗೆ ಗೊತ್ತಿದ್ದೊಟ್ಟು ಹೇಳಿವ್ನಿ, ಯೋಚನೆ ಮಾಡು. ಸ್ನೇಹ ನಿನ್ಗೆ ಅವ ಸ್ನೇಹ ಹಿಂಗೆ ಸುಮ್ಕೆ ತಲೆ ಅಳ್ಳಾಡ್ಸೋದಾಗಕ್ಕಿಲ್ಲ. ಬಾಯ್ ಬಿಟ್ಟು ಹೇಳು. ನಾನು ಆಗ್ಲೇ ಹೇಳಿದ್ನಲ್ಲ, ಬಂಗಾರಮ್ಮ ಅವ್ರ ಮನೆಗೆ ಸೊಸೆಯಾಗಿ ಹೋಗಕ್ ನಂಗೆ ಒಪ್ಪಿಗೆ ಇದೆ. ಆಯ್ತು, ಹುಡುಗ ಹುಡುಗಿ ಇಬ್ರು ಒಪ್ಕೊಂಡಾಯ್ತಲ್ಲ.
ಬಂಗಾರಮ್ಮನವರೇ, ಒಳ್ಳೆ ಮುಹೂರ್ತದಲ್ಲಿ ಪುಟ್ಟಕ್ಕನ ಮಗಳು ಸ್ನೇಹನ ನಿಮ್ಮ ಸೊಸೆಯಾಗಿ ಮನೆ ತುಂಬಿಸ್ಕೋಬೇಕು. ಇದೇ ಈ ಪಂಚಾಯಿತಿ ತೀರ್ಪು. ನನ್ನ ಮನೆಗೆ ಕೆಟ್ಟದ್ ವಯಸ್ಸೋ ಯಾರನ್ನುವೆ ಸುಮ್ಕೆ ಬಿಡಕ್ಕಿಲ್ಲ. ಆ ಹುಡುಗಿ ನಮ್ಮ ಮನೆಗ್ ಬರಕ್ ನಾನು ಬಿಡ್ತಿದ್ದೀನಿ ಅಂದ್ರೆ ಅದಕ್ಕೆ ನೀನು ಮಾಡಿರೋ ತಪ್ಪು ಕಾರಣ. ಒಂದನ್ನ ಸಂದ ಗೆಪ್ತಿ ಮಾಡಿಕ ರಾಧಾ ನಿನ್ನ ನೆನಪಿನಾಗೆ ಆಸ್ಪತ್ರೆನಾಗವಳೆ. ಒಂದು ಹುಡುಗಿ ಜೀವನನ ಹಾಳು ಮಾಡಿ ಅದ್ರ ಮ್ಯಾಕೆ ನಿನ್ ಜೀವನ ಕಟ್ಕೊಳಕ್ ಹೋಯ್ತಿದ್ಯಾ? ಇದು ಯಾರಿಗೂ ಒಳ್ಳೇದಲ್ಲ. ನಾನಿದನ್ನು ಬೇಕಂದ್ ಮಾಡಲಿಲ್ಲ. ಅವ್ವ ನನ್ನ ಪಿರುತಿನ ಒಪ್ಕೋತಾಳೆ ಅನ್ಕೊಂಡಿದ್ದೆ. ಒಪ್ಕೋತಾಳೆ. ಒಪ್ಕೊಳ್ಳಂಗೆ ನಾನು ನಡ್ಕತೀನಿ. ಹುಡುಗ ಹುಡುಗಿಗೆ ಹೊಂದಾಣಿಕೆಗೆ ಈ ಜಾತಕದಲ್ಲಿ ಏನು ತೊಂದರೆ ಇಲ್ಲ ಪುಟ್ಟಕ್ಕ. ಅಲ್ಲ, ಮದ್ವೆಗೂ ಮುಂಚೆ ಜಾತಕ ನೋಡಿದ್ರೆ ಸರಿ ಅನ್ಬೋದು. ಈ ಮದ್ವೆನೇ ಅಲ್ಲ. ಅವ್ವ, ನೀನ್ ಸವಾಸ ಮಾಡಿ ಅಕ್ಕಂಗೇನೋ ತಲೆ ಕೆಟ್ಟಿದೆ. ಆ ಪಂಚಾಯತಿಲಿ ಅವಳು ಹೇಗೆ ಒಪ್ಕೊಂಡ್ಲೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಸುಮಾ, ಈಗ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ನಿಂಗೂ ಇದೇ ಬೇಕಿತ್ತು ಅಲ್ವಾ ಅಕ್ಕ? ಭಾವ, ಇನ್ಮೇಲಿಂದ ನಾನು ನಿಮ್ ಪಕ್ಷನೇ. ಅಯ್ಯೋ, ನಂಗೆ ತಲೆ ಕೆಟ್ಟೋಗಿದೆ ಸುಮಾ, ಸ್ವಲ್ಪ ಸುಮ್ಮನೆ ಇರು. ಇಬ್ಬರು ಜಾತಕದಲ್ಲೂ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಅಂತಲೇ ಇದೆ. ಆದ್ರೆ ಕೆಲವೊಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗಬಹುದು ಅಂತಲೂ ಇದೆ. ಇದೆಲ್ಲ ಓವರ್ ಆಯ್ತು. ಪುರೋಹಿತ್ರೆ, ಈ ವಿಷಯ ಇಡೀ ಊರ್ಗೆ ಗೊತ್ತಿದೆ. ನೀವ್ ಇಲ್ಲಿ ಬಂದು ಹೇಳ್ತಿದ್ದೀರಾ ಅಷ್ಟೇ. ಅಯ್ಯೋ, ಅವಳ ಮಾತನ್ನ ನೀವು ತಲೆಗೆ ಹಾಕಬೇಡಿ, ನೀವು ಹೇಳಿ. ಈ ಜಾತಕನ ಮೊದಲೇ ತೋರಿಸಿದ್ರು ನಾನು ಇದೇ ಮಾತು ಹೇಳ್ತಾ ಇದ್ದೆ. ಎಲ್ರಿಗೂ ಗೊತ್ತಿದೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ತಿಳಿದಿರೋ ವಿದ್ಯೆ ಶಾಸ್ತ್ರ ಸುಳ್ಳಾಗೋಲ್ಲ. ಪುಟ್ಟಕ್ಕ,
ಇದರಲ್ಲಿ ಒಂದು ಒಳ್ಳೆ ಸುದ್ದಿ ಏನಪ್ಪಾ ಅಂದ್ರೆ ನಿನ್ನ ಮಗಳಿಗೆ ತಾಳಿ ಬಿದ್ದ ಸಮಯ ತುಂಬಾ ಒಳ್ಳೆ ಮುಹೂರ್ತ. ಆ ದೇವರೇ ನೋಡಿ ಆಶೀರ್ವಾದ ಮಾಡ್ದಂಗೆ. ಆದ್ರೆ ಇದರಲ್ಲಿ ಒಂದು ಸಮಸ್ಯೆನೂ ಇದೆ. ಅವ್ವ, ಏನು ತಿಂದೆ ಹೀಗೆ ಕೂತಿದ್ಯಲ್ಲ? ಏನಾದ್ರೂ ತಿನ್ಬಾ ಅವ್ವ. ಬಾ ಅವ್ವ. ನಿಮ್ಮಪ್ಪ ಹೆಂಗ್ ಊಟ ಮಾಡಿಸ್ದ? ಹಾ, ನಂಗೆ ಹಸ್ವಿಲ್ಲ, ಹೋಗು. ಅಮ್ಮೋರೆ, ಪಕ್ಷದ ಕಾರ್ಯಕರ್ತರು ನಿಮ್ಮನ್ನು ನೋಡೋದಕ್ಕೆ ಕಾಯ್ಕೊಂಡವ್ರೆ ಅಮ್ಮೋರೆ. ಈಗ ನೋಡಕ್ಕಾಗಕ್ಕಿಲ್ಲ ಅಂತ ಹೇಳೋಗು. ಅಮ್ಮೋರೆ, ಸ್ಯಾನೆ ಹೊತ್ತಿನಿಂದ ಕಾಯ್ಕೊಂಡು ಕೂತವ್ರೆ ಅಮ್ಮೋರೆ. ಬಸ್ಸು, ಅವನಿಗೆ ನಿಲ್ಲದಿಕ್ಕೆ ಹೇಳು. ಮತ್ತೆ ಆ ಮನೆ ಮುಂದೆ ಹೋಗಿ ನಿಂತ್ಕೊಂಡು ನನ್ನ ಮಾನ ಮರ್ವಾದೆ ಎಲ್ಲ ಕಳಿತನ ಕೇಳು. ನಾನು ಎಲ್ಗೂ ಹೋಯ್ತಲ್ಲವ ಅವ, ನಮಗೊಂದು ವಿಷಯ ಸರಿ ಅಂತ ಅನ್ಸಿದ್ಮ್ಯಾಕೆ ಅದನ್ನ ದ್ಯಾವ್ರೆ ಬಂದು ತಡೆದ್ರು ಹಿಂದೆ ಹಾಕ್ಬಾರ್ದು ಅಂತ ನೀನೇ ನಂಗೆ ಹೇಳ್ಕೊಟ್ಟು ಬೆಳೆಸಿದ್ಯಾ. ನೀನು ಆ ದ್ಯಾವ್ರಿಗಿಂತ ನಂಗೆ ಹೆಚ್ಚವ. ನಾನು ನಡ್ಕೊಂಡಿರೋ ರೀತಿ ತೆಪ್ಪಾಗಿರ್ಬೋದು, ಆದರೆ ನನ್ನ ಮನ್ಸಿಗೆ ಏನು ಅನಿಸ್ತೋ ಅದನ್ನೇ ಮಾಡಿದ್ದೀನವ. ಊರವ್ರ ಮುಂದೆ ಅವ್ವನ್ ಗೌರವ ಕಳಿಯೋದೇ ನಿನ್ ಮನ್ಸಿಗಿಷ್ಟ ಅಲ್ವೇ? ಇಡೀ ಊರೇ ನನ್ನ ಮಾತು ಕೇಳ್ತಿತ್ತು. ಆದ್ರೆ ಪಂಚಾಯತಿಲಿ ಎಲ್ರು ಮುಂದೆ ನನ್ನ ತಲೆ ತಗ್ಗಿಸ್ಬಿಟ್ಟೆ ಅಲ್ಲ. ಪಂಚಾಯತಿಲಿ ಎಲ್ರು ಕೇಳ್ತಿದ್ದಾಗ ಆ ಹುಡುಗಿ ನನ್ಗಿಷ್ಟ ಇಲ್ಲ, ನನಗೆ ನನ್ನ ಅವ್ವನ್ ಮಾತೆ ಮುಖ್ಯ ಅಂತ ನೀನು ಒಂದು ಮಾತು ಹೇಳಿದ್ರು ಒಪ್ಕತ್ತಿದೆ ಕಲ. ನಿನ್ನವ್ವನ್ನ ದ್ಯಾವ್ರಿಗಿಂತ ಹೆಚ್ಚಾಗಿ ನೋಡ್ತಿದ್ಯಾ ಅಂತ. ಆದ್ರೆ ಈಗ ಆ ಹುಡುಗಿ ಎಂತವಳು ಅಂತ ಈಗ ನಿನಗ್ ಗೊತ್ತಿಲ್ಲ, ಗೊತ್ತಾಯ್ತದೆ. ಆಗ ಈ ಅವ್ವನ್ ಮಾತು ನಿಂಗೆ ಅರ್ಥ ಆಯ್ತದೆ. ಅವ್ವ, ಸ್ನೇಹ ಒಳ್ಳೆ ತಾಳಿ ಕಟ್ಟಿದ ಮ್ಯಾಗೆ ಪಂಚಾಯತಿ ಮುಂದೆ ನಾನು ಅವಳನ್ನ ಒಪ್ಕೊಂಡಿಲ್ಲ ಅಂದ್ರೆ ಅದು ನನ್ನ ಅವ್ವನ್ ಮಾಡೋ ಅವಮಾನ. ನನ್ನ ಅವ್ವ ನಂಗೆ ಬೆಳೆಸಿಲ್ಲ. ನಾನು ಸ್ನೇಹಂಗೆ ಮನ್ಸು ಕೊಟ್ಟಾಗಲೇ ಅವಳ ನನ್ನ ಹೆಂಡ್ರಾಗೋದು. ತಾಳಿ ಬರೀ ನೆಪ ಅಷ್ಟೇಯ. ಅವಳಿಗೆ ನನ್ನ ಜೀವನದಾಗ ಭಾಗನೇ ಕಣವ. ಏನ್ರಲ್ಲ ನಿಮ್ದು? ಅದು ಅಣ್ಣ, ನಮ್ಮಿಬ್ರನ್ನ ಕರೆಸಿ ನೀನೇನು ಮಾತಾಡದೆ ಸುಮ್ಕೆ ಇದೆಯಲ್ಲ, ಅದಕ್ಕೆ ಏನಾಯ್ತೋ ಏನೋ ಅಂತ ನಮ್ಗೆ ಟೆನ್ಷನ್ ಬರೋಣ. ಗೊತ್ತಿರೋ ಸನಿ ಇನ್ನೆಟ್ಕಿತ ಹೇಳಿ. ಯಾವ್ದನ್ನೆಲ್ಲ ಮುಂದಕ್ಕೆ ನೋಡ್ಕೊಳ್ಳೋಮ ಅಂತ ತಳ್ಕೊಂಡ್ ಬನ್ನೋ ಎಲ್ಲನೂ ಒಟ್ಟಿಗೆ ಬಂದ್ ಒಳ್ಳೆ ಕತ್ತಿ ಹಂಗೆ ತಲೆ ಮ್ಯಾಕ್ ನೇತಾಡ್ತೈತೆ. ಅದರಲ್ಲೆಂತುಂಟು, ಸೈಡ್ಗೆ ಜರ್ಕೊಂಡ್ರೆ ಆಯ್ತು. ಏಯ್ ಸುಮ್ಕಿರ್ಲ. ಹುಲಿ, ತಪ್ಪಾಯ್ತಣ್ಣ, ಹುರಿದುಂಬ್ಸೋಕಂತ ಹೇಳಿದೆ, ಸಾರಿ. ಅಡ ನೀನ್ ದೊಡ್ಡ ಸಮಸ್ಯೆನೇ ನಿಭಾಯಿಸ್ಬಿಟ್ಟಿದ್ಯಾ, ಇನ್ನೆಲ್ಲ ಆರಾಮಾಗಿ ಆಯ್ತದ ಬಿಡು. ನಿನ್ ತಲೆ ಯಾಕಣ? ಅವ್ವ ಮತ್ತೆ ಸ್ನೇಹ ಒಂದೇ ಮನೆಯಾಗೆ ಒಟ್ಟಿಗೆ ಇರ್ತಾರಂತ ಯೋಚನೆ ಮಾಡಿದ್ರೇನೆ ಎದೆ ಜಲ್ಲಂತಿದೆ ಕಲ. ಆಶ್ರಮದಾಗ ಅನ್ನದಾನ ಮಾಡಕ್ ಹೋದಾಗೆ ಜಗಳ ತಪ್ಪಿಲ್ಲ, ಇನ್ ಮನೆಗೆ ಪ್ರತಿ ದಿವಸ ಅವ್ವ ಬೇರೆ ನನ್ನ ಮ್ಯಾಗ ಸಹನೆ ಸಿಟ್ಟಾಗವಳೆ. ಪ್ರೀತಿ ಮಾಡಿದ ಹುಡುಗಿ ಕೂಡ ನನ್ನ ತಾವು ಮಾತಾಡ್ತಾ ಇಲ್ಲ. ಈ ಕಡೆ ಅವ್ವ, ಆ ಕಡೆ ಸ್ನೇಹ, ಉಸಿರಾಡಕ್ಕೂ ಸಮ ಪಡಂಗ ಆಯ್ತದೆ ಕಣ್ರಲ್ಲ. ತುಂಬಾ ಚಿಂತೆ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಉಂಟು.
ಪ್ರೀತಿ ಮಾಡುವಾಗ ಟೆನ್ಷನ್ ಮಾಡೋದ್ರಲ್ಲಿ ಅರ್ಥ ಉಂಟು. ಇವಾಗ ಮದುವೆನೇ ಆಗೋಗಿದೆ, ಇನ್ಯಾಕೆ ಟೆನ್ಷನ್? ಎಲ್ಲ ಕೆಲಸ ಸರಾಗವಾಗಿ ಆಗ್ತದೆ. ಅಣ್ಣ ಒಂದ್ ರೀತಿಲಿ ಹುಲಿ ಹೇಳ್ತಿರೋದು ಸರಿನಯ್ಯ. ಸುಳ್ಳು ಹೇಳ್ಕೊಂಡು ಸುತ್ತಾಡೋದಕ್ಕಿಂತ ಇದು ಪರವಾಗಿಲ್ಲ. ಈಗ ನೀನ್ ನಿಭಾಯಿಸ್ಕೊಂಡು ಹೋಗ್ಬೇಕಾಟಯ್ಯ. ಅದು ಅಲ್ಲದೆ ಅತ್ತಿ ಈ ಮನೆಗೆ ಸೊಸೆಯಾಗಿ ಬರಕ್ ಒಪ್ಕೊಂಡವ್ರಂದ್ರೆ ಇಷ್ಟ ಇಲ್ಲದೆ ಒಪ್ಕೊಂಡಿರ್ತಾರೆ ಇವಳ. ಲೇ ಅವಳಿಗೆ ಇಷ್ಟ ಇಲ್ಲ ಕಂಡ್ರಲ್ಲ, ಅದ್ ಹೆಂಗ್ ಹೇಳ್ತೀಯಣ? ಅವಳೇ ನಂಗೆ ಹೇಳುತ್ತೆ. ಯಾವಾಗ? ನಾನು ಸಹಿಸ್ಕೊತೀನಿ, ಯಾಕಂದ್ರೆ ನಂದೇ ತಪ್ಪು. ಅವ್ರು ಕೋಪ ಮಾಡ್ಕೊಳ್ಳಿ ಎಲ್ಲ ಹಕ್ಕು ಐತೆ. ಅವಳು ನಿಮ್ಮ ಮಾತ್ರ ಕೋಪ ಮಾಡ್ಕೊಂಡವಳ, ನಿಮ್ಮ ಅವ್ವಾರ ಮೇಲೂ ಸಹಿತ ಕೆಂಡ ಕಾರ್ತಾಳೆ. ಕೆಂಡ ಅಲ್ಲ, ಜ್ವಾಲಾಮುಖಿ. ಇನ್ನ ಅವಳೇ ನಂಗೆ ಇವಳಿದ್ದು. ನಿಮ್ಮ ಅವ್ವಾರ ಬಗ್ಗೆ ಯಾರ ಏನಾರ ಮಾತಾಡಿದ್ರೆ ನೀವು ಏನ್ ಮಾಡ್ತೀರಿ ಅನ್ನೋದು ನಂಗೂ ಗೊತ್ತು. ಇದು ಒಂದೇ ವಿಷಯ ಸಾಕು, ನಿಮ್ಮಿಬ್ಬರ ಮಧ್ಯೆ ಜಗಳ ಶುರುವ. ಅದನ್ನ ನಾನು ನೋಡ್ಕೋತೀನವ. ನಾನು ಸ್ಟೇ ಅವ್ರ ಮಕ್ಕೆ ಕೋಪ ಮಾಡ್ಕೊಳಕ್ಕಿಲ್ಲ, ಅವ್ರನ್ನ ಸಂದ ನೋಡ್ಕೋತೀನಿ. ಆ ನಂಬಿಕೆ ಇರೋದ್ರಿಂದಲೇ ಈಟೊತ್ನಾಗೆ ನಿಮ್ಮನ್ನು ಕರೆಸಿ ಮಾತಾಡ್ತಾ ಇರೋದು. ನಾಳೆ ಬೆಳಿಗ್ಗೆ ನೀವೇ ಬಂದು ಅವಳು ಕರ್ಕೊ ಹೋಗ್ಬೇಕು. ಮತ್ತೆ ರಾಧಾ ಹೆಂಗೋಳ? ವಾ, ರಾಧಾ ಇನ್ನು ಅವಳೆ ಅನ್ನೋದು ಗೆಪ್ತಿ ಐತೆ ನಿನ್ಗೆ, ಪರ್ವಾನಿಲ್ವೇ? ನಿನ್ನಿಂದಾಗಿ ಅವಳಿಗೆ ಏನಾಗೈತೆ ಗೊತ್ತಾ? ಏಳವ, ಇವನು ನಾಟಂಗ್ ಏಳು. ನಮ್ನೆ ನಂಬ್ಕೊಂಡ್ ಬಂದಿದ್ ಹುಡುಗಿ ಜೀವನ ನನ್ ಮಗನ್ ಕೈಲೇ ಹಾಳಾಗ್ತೈತೆ ಅನ್ನೋ ಸತ್ಯನ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲಕ್ಕಲ್ಲ. ಈಗ ಏನ್ ಮಾಡೋದು, ಅವ್ಳಿಗೆ ಏನ್ ಹೇಳೋದು ಅಂತ ಒಂದು ಅರ್ಥ ಆಯ್ತಿಲ್ಲ. ಅವಳ ಮನಸ್ಫೂರ್ತಿ ಏನೇ ಇದೆಯಪ್ಪ ಕಂಟಿ. ಅವಳು ನಿನ್ನೆ ಗಂಡ ಅಂತ ಅನ್ಕೊಂಡವಳೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಸಸಿ ಅಳ್ಬೇಡ ಕಣವ, ಸಮಾಧಾನ ಮಾಡ್ಕ. ಮತ್ತೆ ನಾನು ನಿಮ್ಮ ತಾವು ಏಟೇ ಸಮಯ ಕೇಳಿದ್ರು ಅದು ಸಾರಕ್ಕಿಲ್ಲ. ನಾನು ರಾಧನೆಯನ್ನ ಮದುವೆ ಆಗಿದ್ರೆ ಅವಳ ಜೀವನ ಪೂರ್ತಿ ಕಷ್ಟಪಡ್ಬೇಕಾಗಿತ್ತು. ಅದಕ್ಕಿಂತ ಇದೇ ವಾಸಿ. ನಾನು ಸಂಸ್ಪಡಿ. ಇನ್ನು ಹೇಗೂ ಸ್ನೇಹ ಅವ್ರು ಹೊಡ್ತಾರಲ್ಲ, ನಾವು ಹೊಟ್ಬಿಡೋಣ. ಅವಳು ಹೊಂಟಿದ ತಕ್ಷಣ ನಾವು ಈಗಲೇ ಹೊಂಟ್ರೆ ಹೆಂಗೆ? ಅದು ಅಲ್ಲದೆ ಸುಮ ಬೇರೆ ಬ್ಯಾಸರ ಮಾಡ್ಕೊಂಡವಳೆ ಒಬ್ಳೇ ಇರಬೇಕು ಅಂತ. ಇನ್ನೂ ಹೊಸ ದಿನ ಇದ್ದು ಇಲ್ಲವಾ, ನೀನು ಇವತ್ತೇ ಬಾಳ್ಡು. ಅಳಿಯಂದ್ರಿ ಹೇಳ್ತಾ ಇರೋದು ಸರಿಯಾಗಿ ಐತೆ. ಬಂದು ಸ್ಯಾನ ದಿನ ಆಗೋಯ್ತು. ನಿಮ್ಮ ಅತ್ತೆವ ಏನು ಅಂದ್ಕೋತಾರವ? ಅವ್ರ ಮದುವೆಗೂ ಬರ್ನಿಲ್ಲ, ಇವತ್ತೆಲ್ಲ ಆದರೂ ಏನೂ ಮಾತಾಡ್ನಿಲ್ಲ. ಅವ್ರು ನಮ್ಮ ಕೋಪ ಆಯ್ತು ಏನೋ. ಚೇಚೆ ಹಾಗೇನಿಲ್ಲ ಅತ್ತೆ, ಅಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಅದು ಅಲ್ಲದೆ ಇಂಥ ಟೈಮಲ್ಲಿ ನೀವು ಯಾರು ಮಾತಾಡಕ್ಕೆ ಹೋಗ್ಬಿಡಿ ಅಂತ ನಾನೇ ಅಮ್ಮಂಗೆ ಹೇಳಿದ್ದೆ. ನೀವು ರೆಡಿಯಾಗಿ ಸಾನವ್ರೆ, ಸ್ನೇಹ ಅವ್ರು ಹೊರಡ್ಮೇಲೆ ನಾವು ಹೊರಡೋಣ. ಅದು ನನ್ನ ಆಸೆ ಅಲ್ಲ ಕಣವ, ವಾಸ್ತವ. ಕಾಲದಿಂದ ನಡ್ಕೊಂಬಂದಿರೋ ರೂಢಿನ ತಟ್ಟಂತ ಬದಲಾಯಿಸ್ಬಿಡ್ತೀನಿ ಅನ್ನೋ ಶಕ್ತಿ ನಂಗಿಲ್ಲ ಕಣವ. ಹಂಗೇನಾರ ಇದ್ದಿದ್ರೆ ನೀನು ಮನೆಗೆ ಇರು ಅಂತ ಹೇಳ್ಬಿಡ್ತಿದ್ದೆ.
ಹೆಣ್ಣೆತ್ತ ಮ್ಯಾಕೆ ಅವಳು ಗಂಡನ ಮನೆಗೆ ಹೋಗಿ ಸುಖವಾಗಿ ಬದುಕಿ ಬಾಳೋದನ್ನ ಕಣ್ತುಂಬ ನೋಡ್ಬೇಕು ಅಂತ ಎಲ್ಲ ತಾಯಿದಿರು ಆಸೆ ಪಡ್ತಾರೆ. ಎಲ್ಲ ತಾಯಂದ್ರು ಆಸೆ ಪಡೋ ಹಂಗೆ ನಂಗೂ ಆಸೆನೆಯ. ಅವ್ವ, ನಾನು ಅಲ್ಲಿ ಹೋದ್ಮೇಲೆ ಸುಖವಾಗಿರ್ತೀನಿ ಅಂತ ನಿಂಗೆ ಮಾತು ಕೊಡೋಕ್ಕಾಗಲ್ಲ. ಕ್ಷಮಿಸ್ಬಿಡು. ಅಯ್ಯೋ ದೇವ್ರೆ, ನೋಡು, ನೀನು ಹೀಗೆ ಬೇಜಾರು ಮಾಡ್ಕೋತೀಯ ಅಂತಾನೆ ನಾನು ಇದ್ರ ಬಗ್ಗೆ ಏನೂ ಮಾತಾಡಿರ್ಲಿಲ್ಲ. ಯಾವ ಕಷ್ಟನೂ ಬರದೆ ಎಲ್ಲ ಸಮಸ್ಯೆಗಳು ಬಗೆಹರಿದೋಗ್ಲಿ ಆಟೆಯ ನಾನು ಹೇಳೋದು. ಹೆಣ್ಣು ತವ್ರ ಮನೆಯಿಂದ ಗಂಡನ ಮನೆಗೆ ಹೋದಾಗ ಅಲ್ಲಿ ವಂಶ ಬೆಳೀತದೆ. ಆದ್ರೆ ಮಗಳು ನಮ್ಮ ವಂಶದಿಂದ ದೂರ ಆಯ್ತಾಳಲ್ಲ ಅನ್ನೋ ನೋವಾಯ್ತಲ್ಲ, ಅದು ಯಾವ ತಾಯಿಗೂ ಬ್ಯಾಡಾದ್ದು. ಹೋಗ್ಬಾರವ, ಹೋಗ್ಬಾ. ಜೊತೆಲೀಗ ಯಾರು ಹೋಗೋದವ? ಅದು ಯಾರ ಜೊತೆ? ನಿನ್ ಜೊತೆಲೆ. ನಾನು ಬರ್ತೀನಿ. ಯಾರು ಬರೋದು ಬೇಡ. ಅಯ್ಯ, ಹಂಗಂದ್ರೆ ಹೆಂಗೆ ತಾಯಿ? ಯಾರಾದ್ರೂ ಒಬ್ರು ನಿನ್ ಜೊತೆ ಬರ್ಬೇಕು. ನಾನು ಇಲ್ಲ ಸುಮ್ಮ. ಬೇಡವ, ನನ್ನ ಜೊತೆ ಯಾರು ಬರೋದು ಬೇಡ.